Welcome to C. Kai Chandru Sweetu Kara Coffee, presented by Sri Krishna Shuddha Halli Tuppa, powered by India Sweet House. ನೀವಿನ್ನೂ ನಮ್ಮ ಸಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲ, ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗೋಸ್ಕರ ಕಾಯ್ತಿರ್ತೀನಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ, ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ಫಸ್ಟು ತಲುಪಬೇಕಾಗತ್ತೆ. ಶುರು ಮಾಡೋಣ ಇವತ್ತಿನ ಸ್ವೀಟು ಖಾರ ಕಾಫಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವೀಟು ಖಾರ ಕಾಫಿನಲ್ಲಿ ನಾವು ನವರಾತ್ರಿಯನ್ನು ಆಚರಿಸ್ತಾ ಇದ್ದೀವಿ. ನವರಾತ್ರಿ ಸ್ಪೆಷಲ್ ಮಾಡ್ತಾ ಇದ್ದೀವಿ. ಇವತ್ತು 8ನೇ ದಿನ ನಾವು ಮಹಾಗೌರಿ ದೇವಿಯನ್ನು ಪೂಜೆ ಮಾಡಬೇಕು. ಮಹಾಗೌರಿ ದೇವಿನ ಪೂಜೆ ಮಾಡಬೇಕಾದ್ರೆ ಪಿಂಕ್ ಕಲರ್, ಡಾರ್ಕ್ ಪಿಂಕ್ ಕಲರ್ ಬಟ್ಟೆಯನ್ನು ಹಾಕೋಬೇಕು. ಸೊ ಇವತ್ತು ಡಾರ್ಕ್ ಪಿಂಕ್ ಕಲರ್ ಬಟ್ಟೆ ಹಾಕ್ಕೊಂಡಿದ್ದೀನಿ. ವಿಶೇಷವಾದಂಥ ಒಂದು ನೈವೇದ್ಯವನ್ನು ಮಾಡಬೇಕು ಮಹಾಗೌರಿಗೆ. ಕಡಲೆಬೇಳೆಯಲ್ಲೇ ಮಾಡಿದಂಥ ಒಂದು ನೈವೇದ್ಯ ಮಾಡಬೇಕು. ಕಡಲೆಬೇಳೆಯಲ್ಲಿ ಆಂಬೊಡೆ ಮಾಡಿ ದೇವಿಗೆ ಅರ್ಪಣೆ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಎಲ್ಲರೂ ಇವತ್ತಿನ ದಿವಸ ಆಂಬೊಡೆ ಮಾಡಬೇಕು. ಸೊ ಇವತ್ತು ನಾನು ಕೂಡ ಆಂಬೊಡೆ ಮಾಡ್ತಾಯಿದ್ದೀನಿ, ನನ್ನ ಶೈಲಿಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಆಂಬೊಡೆಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು 1 ಕಪ್ ಅಷ್ಟು ನೆನೆಸಿರುವಂಥ ಕಡಲೆಬೇಳೆ ಇಟ್ಕೊಂಡಿದ್ದೀನಿ. ಸುಮಾರು ಒಂದು 3 ಗಂಟೆಗಳ ಕಾಲ ನೆನೆಸಿರುವಂಥ ಕಡಲೆಬೇಳೆ, ಹಾಗೆಯೇ ಒಂದು 3 ಗಂಟೆ ಕಾಲ ನೆನೆಸಿರುವಂಥ ಹೆಸರು ಬೇಳೆ ಇಟ್ಕೊಂಡಿದ್ದೀನಿ 1 ಕಪ್ ಅಷ್ಟು. ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವಿನ ಸೊಪ್ಪು ಒಂದು ಕಾಲು ಕಪ್ ಅಷ್ಟು, ಹಾಗೆಯೇ 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು 5-6 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆಯೇ ಹಸಿ ಮೆಣಸಿನಕಾಯಿ ಒಂದು 5ರಿಂದ 6, 1 ಇಂಚಷ್ಟು ಹಸಿ ಶುಂಠಿ, ಸ್ವಲ್ಪ ಇಂಗು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯೋದಕ್ಕೆ ಎಣ್ಣೆ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಆಂಬೊಡೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಆಂಬೊಡೆ ಮಾಡೋಕ್ಕೆ ಶುರು ಮಾಡೋಣ, ತಡ ಮಾಡೋದು ಬೇಡ. ಫಸ್ಟು ನಾವು ರುಬ್ಕೊಂಡ್ಬಿಡ್ಬೇಕು. ರುಬ್ಕೊಳ್ಳೋದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಮಿಕ್ಸಿ ಜಾರ್ಗೆ ಕಡಲೆಬೇಳೆ 1 ಕಪ್ ಅಷ್ಟು ಕಡಲೆಬೇಳೆ, 1 ಕಪ್ ಅಷ್ಟು ಹೆಸರುಬೇಳೆ, ಎರಡೂ ಒಂದು 3 ಗಂಟೆಗಳ ಕಾಲ, 3ರಿಂದ 4 ಗಂಟೆಗಳ ಕಾಲ ನೆನೆಸಿರುವಂಥದ್ದು. ಇದಕ್ಕೆ ಹಸಿ ಮೆಣಸಿನಕಾಯಿ ಒಂದು 4 ಹಾಕ್ತೀನಿ. ತೆಂಗಿನಕಾಯಿ ತುರಿ, ಇದು ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿ, 1 ಇಂಚಷ್ಟು ಹಸಿ ಶುಂಠಿ, ಆಮೇಲೆ ಒಂದು ಸ್ವಲ್ಪ ಇಂಗು ಒಂದು ಸ್ವಲ್ಪ, ಇದಿಷ್ಟು ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ಓಕೆ, ಇದು ರುಬ್ಬಿದ್ದಾಯಿತು. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಬೇಳೆ ಎಲ್ಲವೂ ನುಣ್ಣಗಾಗಬೇಕು ಅಂತೇನಿಲ್ಲ, ತರ್ತರಿಯಾಗಿ. ಕೆಲವು ಬೇಳೆಗಳು ಹಂಗಂಗೆ ಇದ್ರೂ ಪರವಾಗಿಲ್ಲ. ಅದರಲ್ಲೂ ಕಡಲೆಬೇಳೆ ಒಂದು 2-3 ಹಂಗಂಗೆ ಇರುತ್ತೆ, ಇರಲಿ ಬಿಡಿ. ಅದು ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿ ಫ್ರೈ ಆಗಿ ಕ್ರಿಸ್ಪಿಯಾಗಿ ಕುಟುಂಬ ಅಂತ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಪರ್ಫೆಕ್ಟ್. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದು, ಕರಿಬೇವಿನ ಸೊಪ್ಪು ಹೆಚ್ಚಿರೋದು ಒಂದು ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು 2-3 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಬೈಂಡಿಂಗಷ್ಟೇ ಇದು. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರಿನಂಶ ಜಾಸ್ತಿ ಇದೆ ಅಂತ ಅನಿಸಿದ್ರೆ ಆಗ ಇನ್ನೊಂದು ಚೂರು ಅಕ್ಕಿ ಹಿಟ್ಟು ಹಾಕ್ಕೋಬೋದು. ಅದು ನಿಮ್ಮ ನೋಡ್ಕೊಳ್ಳಿ, ಅದು ಹೆಂಗೆ ಬಂದಿರುತ್ತೆ ಅಂತ. ನಾನೇನು ನೀರು ಹಾಕ್ದಿರಾನೇ ರುಬ್ಬಿರೋದು, ಸೊ ನನಗೇನು ಜಾಸ್ತಿ ಅಕ್ಕಿ ಹಿಟ್ಟು ಬೇಕಾಗಿಲ್ಲ. ಬೈಂಡಿಂಗಿಗೋಸ್ಕರ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇಷ್ಟೇ ಮಾಡಬೇಕಾಗಿರೋದು. ಈಗ ಎಣ್ಣೆ ಇಟ್ಕೊಂಡು ವಡೆ ಮಾಡಿ ಬಿಸಿಯಾಗಿ ಕರೆದು ತಿನ್ನೋದು ಅಷ್ಟೇ. ವಡೆ ಮಾಡಬೇಕಾದ್ರೆ ಕೈ ಒದ್ದೆ ಮಾಡಿಕೊಂಡು ಒಂದು ಉಂಡೆ ತಗೊಂಡು ಹೀಗೆ ಬೆರಳುಗಳ ಮೇಲೆ ಇಟ್ಟು ಹಿಂಗೆ ಪ್ರೆಸ್ ಮಾಡಬೇಕು. ಹಿಂಗೆ ಪ್ರೆಸ್ ಮಾಡಿದ್ರೆ 3 ಬೆರಳಿನ ಗುರುತು ಬರಬೇಕು. ಆ ಥರ
ಉಂಡೆ ಮಾಡಿ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು. ಒಬ್ಬ ತಾಯಿ ಒಂಟಿಯಾಗಿದ್ಲಂತೆ, ಒಬ್ಬ ಮಗ ಅಷ್ಟೇ ಅವಳಿಗೆ. ಒಂಟಿ ಯಾಕೆ ಅಂದರೆ ಅವ್ರ ಯಜಮಾನರು ವಾರಲ್ಲಿ ಹೋಗಿ ತೀರ್ಕೊಂಡ್ಬಿಟ್ಟಿದ್ರಂತೆ, ಸೈನಿಕರಾಗಿದ್ದರು. ಮಗನ್ನ ಕಷ್ಟಪಟ್ಟು ಬೆಳೆಸಿದ್ಲು. ಆ ಮಗ ಇಂಜಿನಿಯರಿಂಗ್ ಎಲ್ಲ ಮಾಡಿ ಓದೋದಕ್ಕೆ ಹೊರದೇಶಕ್ಕೆ ಹೋದನಂತೆ. ಹೊರದೇಶಕ್ಕೆ ಹೋದವನು ಅಲ್ಲಿ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಬ್ಯುಸಿಯಾಗಿರ್ತದಂತೆ. ಅಮ್ಮ ತುಂಬ ಸಾಲ ಮಾಡಿದ್ದಾರೆ ಅಂದ್ಬಿಟ್ಟು ಪ್ರತಿ ತಿಂಗಳು ತಪ್ಪುದಿರ ಒಂದು ಪತ್ರ ಬರೆದು ಆಮೇಲೆ ಒಂದಷ್ಟು ದುಡ್ಡನ್ನು ಕಳಿಸ್ತಾ ಇದ್ನಂತೆ, ಕೈ ತುಂಬ ದುಡ್ಡು ಕಳಿಸ್ತಾ ಇದ್ನಂತೆ. ಆದರೆ ಕೆಲಸದಲ್ಲಿ ಯಾವಾಗಲೂ ತನ್ನನ್ನು ತಾನು ತೊಡಗಿಸ್ಕೊಂಡು ವಾಪಸ್ಸು ದೇಶಕ್ಕೆ ಬಂದು ಅಮ್ಮನ ನೋಡಬೇಕು ಅನ್ನೋ ಪರಿಜ್ಞಾನನೇ ಅವ್ನಿಗೆ ಇರಲಿಲ್ವಂತೆ, ಅದ್ರ ಕಡೆ ಗಮನನೇ ಹೋಗ್ಲಿಲ್ವಂತೆ. ಎಷ್ಟೋ ವರ್ಷಗಳ ಕಾಲ ಒಬ್ಬನೇ ಹೊರದೇಶದಲ್ಲಿ ಕೆಲಸ ಮಾಡ್ತಾನೇ ಇದ್ದಂತೆ. ಅಮ್ಮನಿಗೆ ದುಡ್ಡು ಕಳಿಸ್ತಾ ಇದೀನಲ್ಲ, ಅವಳು ಆರಾಮವಾಗಿ ಇರ್ತಾಳೆ ಅಂತ ಅವನ ಅಭಿಪ್ರಾಯ. ಒಂದು ದಿವಸ ಇದ್ದಕ್ಕಿದ್ದಂಗೆ ಅವನಿಗೊಂದು ಕರೆ ಬರುತ್ತೆ, ನಿಮ್ಮ ಅಮ್ಮ ತೀರ್ಕೊಂಡಿದ್ದಾರೆ, ನೀನು ಇಮಿಡಿಯೇಟಾಗಿ ಬರಬೇಕು ಅಂತ. ಅವನು ಅಮ್ಮ ಹೋಗ್ಬಿಟ್ಲಲ್ಲ ಅಂದ್ಬಿಟ್ಟು ಸರಿ ಅಂತ್ಯಕ್ರಿಯೆಗಳನ್ನ ಮಾಡ್ಬಿಟ್ಟು ವಾಪಸ್ ಬಂದ್ಬಿಡೋದು, ಇನ್ನೇನು ಅವನು ಒಬ್ಬನೇ ಅಂತ ಹೋದ್ನಂತೆ. ಮನೆಗೆ ಹೋದಾಗ ಅಂತ್ಯಕ್ರಿಯೆ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ತಾ ಇರಬೇಕಾದ್ರೆ ಒಬ್ಬರು ಬಂದು ಹೇಳಿದ್ರಂತೆ, ನೋಡಪ್ಪ ಒಂದು ಡಬ್ಬ ಇಟ್ಟಿದ್ದಾಳೆ ನಿನಗೋಸ್ಕರ, ಬೀಗ ಹಾಕಿದ್ದಾಳೆ ಆ ಡಬ್ಬಕ್ಕೆ, ಆ ಪೆಟ್ಟಿಗೆಗೆ. ಆ ಪೆಟ್ಟಿಗೆನ ನೀನು ಓಪನ್ ಮಾಡಬೇಕು, ಅವಳು ಸತ್ತ ಮೇಲೆ ಓಪನ್ ಮಾಡಬೇಕು ಅಂತ ಹೇಳಿದ್ಲು. ಈಗ ಬೀಗದ ಕೈ ತಗೋ ಓಪನ್ ಮಾಡು ಅಂತ ಹೇಳಿದ್ಲಂತ. ಇವನು ಅಮ್ಮ ಇದೇನು ನನಗೋಸ್ಕರ ಪೆಟ್ಟಿಗೆ ಇಟ್ಟಿದ್ದಾರೆ ಅಂತ ಪೆಟ್ಟಿಗೆ ಓಪನ್ ಮಾಡಿದ್ನಂತೆ. ಪೆಟ್ಟಿಗೆ ಓಪನ್ ಮಾಡಿದ್ರೆ ಪೆಟ್ಟಿಗೆ ತುಂಬ ದುಡ್ಡಿತ್ತಂತೆ, ಒಂದು ಪತ್ರಗಳಿತ್ತಂತೆ, ಒಂದಷ್ಟು ಪತ್ರಗಳಿತ್ತಂತೆ. ಮೇಲ್ಗಡೆ ಒಂದು ನನ್ನ ಮಗನಿಗೆ ಅಂತ ಒಂದು ಪತ್ರ ಬರೆದಿದ್ಲಂತೆ. ಆ ಪತ್ರ ಓದಿ ಗೊಳೋ ಅಂತ ಅಳಕ್ಕೆ ಶುರು ಮಾಡ್ಬಿಟ್ನಂತವನು. ಆ ಪತ್ರದಲ್ಲಿ ತಾಯಿ, ಮಗನೇ ನೀನು ಪ್ರತಿ ತಿಂಗಳು ನನಗೆ ಇಷ್ಟೊಂದು ದುಡ್ಡು ಕಳಿಸ್ತೀಯ, ಈ ದುಡ್ಡಿನ ಅವಶ್ಯಕತೆ ನನಗಿಲ್ಲ, ನನಗೆ ಇಷ್ಟು ದುಡ್ಡು ಬೇಕಾಗಿಲ್ಲ, ನಾನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸ್ಕೊಂಡು ಮಿಕ್ಕಿದ್ದನ್ನೆಲ್ಲ ನಿನಗೋಸ್ಕರ ಇಟ್ಟಿದ್ದೀನಿ. ಪ್ರತಿ ಸರ್ತಿ ಮನೆ ಹೊರಗಡೆ ಕಾರ್ ಬಂದಾಗೆಲ್ಲ ನೀನು ಬಂದಿದ್ಯಾ ಅಂತ ಓಡಿ ಬರ್ತೀನಿ ಹೊರಗಡೆ ನೋಡೋಕ್ಕೆ, ಆದರೆ ಬೇರೆ ಯಾರೋ ಬಂದಿರ್ತಾರೆ, ನೀನು ಬಂದಿರಲ್ಲ. ನೀನು ಬರೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ, ನಿನ್ನನ್ನು ನೋಡ್ತೀನಿ ಇಲ್ವೋ ನನಗೆ ಗೊತ್ತಿಲ್ಲ. ಆರೋಗ್ಯ ದಿನೇ ಹಾಳಾಗ್ತಾ ಇದೆ. ನೀನು ನನ್ನನ್ನು ನೋಡದೇ ಇದ್ದರೆ ಅಟ್ಲೀಸ್ಟ್ ನಿನ್ನ ದುಡ್ಡನ್ನು ನೀನು ಇಟ್ಕೋ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ, ನಿನಗೇನಾದರೂ ಆರೋಗ್ಯದ ಸಮಸ್ಯೆ ಬಂದರೆ ಈ ದುಡ್ಡನ್ನು ಬಳಸ್ಕೋ ಅಂತ ಹೇಳಿ ದುಡ್ಡು ಇಟ್ಬಿಟ್ಟು ಅಮ್ಮ ತೀರ್ಕೊಂಡಿದ್ಲಂತೆ. ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲರೂ ನಮ್ಮ ಜೀವನ, ನಮ್ಮ ಸಂತೋಷ, ನಮ್ಮ ಬದುಕು ನಾವು ಕಟ್ಕೋಬೇಕು ಅಂತ ಯಾವುದೋ ಹಿಂದೆ ಓಡ್ತಾ ಇರ್ತೀವಿ. ಇಷ್ಟರ ಮಧ್ಯದಲ್ಲಿ ಹೆತ್ತ ತಂದೆ ತಾಯಿ ಅಂದ್ರನ್ನ ಮರ್ತು ಬಿಡ್ತೀವಿ. ಅವ್ರನ್ನ ಎಷ್ಟೋ ಜನ ನಾನು ನೋಡಿದ್ದೀನಿ, ಬೆಂಗಳೂರಲ್ಲಿ ತಂದೆ ತಾಯಿ ಬೆಂಗಳೂರಲ್ಲಿರ್ತಾರೆ, ಮಕ್ಕಳು ವಿದೇಶದಲ್ಲಿರ್ತಾರೆ. ತಂದೆ ತಾಯಿ ವಯಸ್ಸಾಗ್ತಾ ಇರುತ್ತೆ, ಮಕ್ಕಳ ಜೊತೆ ಇರೋಕ್ಕೆ ಅವ್ರಿಗೆ ಹಂಬಲಿಸ್ತಾ ಇರ್ತಾರೆ, ಆದರೆ ಮಕ್ಕಳು ವಿದೇಶದಲ್ಲಿರ್ತಾರೆ, ಅವರು ಬರೋದಿಲ್ಲ. ಆ ತಂದೆ ತಾಯಂದ್ರ ಭಾವನೆ, ಅವರ ನೋವು ನೋಡಿದಾಗೆಲ್ಲ ಭಾಳ ದುಃಖ ಆಗುತ್ತೆ. ಯಾಕೆ ಇದನ್ನ ಹೇಳ್ತೀನಿ ಅಂದರೆ, ಆಯಿತು ನೀವು ಹೊರದೇಶದಲ್ಲಿ ಹೋಗ್ತೀರಾ, ದುಡಿತೀರಾ, ಎಲ್ಲ ಮಾಡ್ತೀರಾ, ನಿಮ್ಮ ತಂದೆ ತಾಯಿನ ಅಲ್ಲಿ ಕರೆಸ್ಕೊಳ್ಳಿ, ಅವ್ರು ನಿಮ್ಮ ಜೊತೆಗೆ ಇಟ್ಕೊಂಡು ಸಾಕ್ರಿ ಅನ್ನೋದು ನನ್ನ ಆಸೆ. ಒಟ್ಟಿನಲ್ಲಿ ತಂದೆ ತಾಯಿಂದ್ರನ್ನ ಕೊಳೆಗಾಲದ ತನಕ ಚೆನ್ನಾಗಿ ನೋಡ್ಕೊಳ್ಳಿ. ಒಂದು ಸಲ ತಂದೆ ತಾಯಿ ತೀರ್ಕೊಂಡ್ಬಿಟ್ರೆ ನಿಮಗೆ ಭಾಳ ದೊಡ್ಡ ನಷ್ಟ ಆಗುತ್ತೆ, ಮತ್ತಿನ್ನು ಯಾವತ್ತೂ ಅವ್ರು ನಿಮ್ಮ ಲೈಫಲ್ಲಿ ಬರೋಲ್ಲ ಅಲ್ವಾ. ಓಕೆ, ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕಿದು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ, ತೆಗೆದುಬಿಡೋಣ. ಲುಕ್ ಎಟ್ ದಟ್. ನೋಡೋಕ್ಕೆ ಸಖತ್ತಾಗಿದೆ, ಬೊಂಬಾಟಾಗಿರುತ್ತೆ ಅನ್ನೋ ಗ್ಯಾರಂಟಿ ನನಗೆ. ಎನಿವೆ, ನೀವು ಕೂಡ ನಿಮ್ಮಲ್ಲಿ ಇವತ್ತು ಆಂಬೊಡೆ ಮಾಡಿಬಿಟ್ಟು ಮಹಾಗೌರಿಗೆ ನೈವೇದ್ಯ ಮಾಡಿಬಿಟ್ಟು ತಿನ್ನಿ. ನಿಮಗೆಲ್ಲ ಮಹಾಗೌರಿ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಂತೋಷ ನೀಡಲಿ ಅಂತ ಆಶಿಸ್ತೀನಿ. ಆಂಬೊಡೆ ಮಾಡೋದು ತುಂಬಾನೇ ಸುಲಭ ರೀ. ಇವತ್ತು ದಸರಾದ 8ನೇ ದಿನ. ಆಂಬೊಡೆಗೆ ಮಿಕ್ಸಿ ಜಾರ್ ತಗೊಂಡ್ರ ಅದರಲ್ಲಿ 3 ಗಂಟೆ ಕಾಲ ನೆನೆಸಿರೋ ಕಡಲೆಬೇಳೆ 1 ಕಪ್ ಹಾಕಿ, 1 ಕಪ್ ಹೆಸರುಬೇಳೆ ಹಾಕಿ, ಹಸಿಮೆಣಸಿನಕಾಯಿ 4 ಹಾಕಿ, ಒಂದು ಅರ್ಧ ಕಪ್ ತೆಂಗಿನಕಾಯಿ ತುರಿ ಹಾಕಿ, 1 ಇಂಚು ಹಸಿ ಶುಂಠಿ, ಆಮೇಲೆ ಸ್ವಲ್ಪ ಇಂಗು ಹಾಕ್ರಿ. ತರಿ ಆಗೋ ಹಾಗೆ ರುಬ್ಕೊಂಡ್ಬಿಟ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಆ ಮಿಶ್ರಣನ ಹಾಕ್ಬಿಡಿ. ಅದ್ರ ಜೊತೆಗೆ ಹೆಚ್ಚಿರೋ ಕೊತ್ತಂಬರಿ, ಕರಿಬೇವಿನ ಸೊಪ್ಪು, 2 ರಿಂದ 3 ಚಮಚ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಎಲ್ಲ ಬೆರ್ತು ಹೋಗೋ ಹಾಗೆ ಮಿಕ್ಸ್ ಮಾಡ್ರಿ. ಒಂದು ಬಾಣ್ಲೆ ಇಡ್ರಿ, ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ರಿ. ರುಬ್ಬಿ ಕಲಸಿಟ್ಟಿದಿರಲ್ಲ ಬೇಳೆಗಳ ಮಿಶ್ರಣ ಸ್ವಲ್ಪ ತಗೊಂಡು ಸಣ್ಣ ಉಂಡೆ ತರ ಮಾಡಿ ಅಂಗೈ ಮೇಲೆ ಇಟ್ಕೊಂಡು ಬೆರಳಿಂದ ಒತ್ತಿ, ಅದು ಅಗಲವಾಗಿ ಬಿಲ್ಲೆ ತರ ಆಗತ್ತೆ. ಅದನ್ನ ಕಾದ ಎಣ್ಣೆನಲ್ಲಿ ಹಾಕಿ ಹೀಗೆ
ಒಂದಷ್ಟು ವಡೆಗಳನ್ನ ಬಿಲ್ಲೆ ತರ ಮಾಡ್ರಿ, ಕಾದಿರೋ ಎಣ್ಣೆನಲ್ಲಿ ಹಾಕ್ರಿ, ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಕರೀರಿ. ಆಮೇಲೆ ಟಿಶ್ಯೂ ಪೇಪರ್ ಹರಡಿಟ್ಟಿದ್ದೀರಲ್ಲ ತಟ್ಟೆ, ಅದ್ರಲ್ಲಿ ಹಾಕಿ ಗರಿಗರಿಯಾದ ಬಿಸಿ ಬಿಸಿಯಾದ ಆಂಬೊಡೆನ ಹೀಗೆ ರೆಡಿ ಮಾಡಿ ತಾಯಿ ಮಹಾಗೌರಿಗೆ ನೈವೇದ್ಯ ಮಾಡ್ರಿ. ಎಲ್ರಿಗೂ ಹಂಚಿ ನೀವು ಸೇವಿಸ್ರಿ. ನೀವೆಲ್ಲರೂ ನವರಾತ್ರಿ ಹಬ್ಬವನ್ನ ಬಹಳ ಖುಷಿಯಿಂದ, ಸಂತೋಷದಿಂದ, ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಈ ನವರಾತ್ರಿ ಹಬ್ಬಕ್ಕೆ ನೀವು ಶ್ರೀಕೃಷ್ಣ ಹಳ್ಳಿ ತುಪ್ಪ ಬಳಸಿ ಯಾವ್ದಾದ್ರು ಅಡುಗೆ ಮಾಡಿದರೆ ಆ ಅಡುಗೆ ರೆಸಿಪಿಯನ್ನು ನಮಗೆ ಕಳಿಸಿ. ನಾನು ಉತ್ತಮವಾದ ರೆಸಿಪಿನ ಸೆಲೆಕ್ಟ್ ಮಾಡ್ತೀನಿ. ಶ್ರೀಕೃಷ್ಣ ಹಳ್ಳಿ ತುಪ್ಪದ ವತಿಯಿಂದ ಒಂದು ವಿಶೇಷವಾದಂಥ ಬಹುಮಾನವನ್ನು ಕೊಡಿಸ್ತೀನಿ. ನೀವು ನಿಮ್ಮ ಅಡುಗೆಯ ರೆಸಿಪಿಯನ್ನು ಕಳಿಸೋದಕ್ಕೆ ದಯವಿಟ್ಟು ನಮ್ಮ ವಾಟ್ಸಪ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸಪ್ ನಂಬರ್ 9035026824. ಶ್ರೀಕೃಷ್ಣ ಹಳ್ಳಿ ತುಪ್ಪದವರು ಒಂದು ವಿಶೇಷವಾದಂಥ ಆಫರ್ನ ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ಏನಂದರೆ, ನೀವು 500 ಗ್ರಾಮು ಶ್ರೀಕೃಷ್ಣ ಹಳ್ಳಿ ತುಪ್ಪವನ್ನು ಕೊಂಡ್ಕೊಂಡ್ರೆ 150 ರೂಪಾಯಿ ವರ್ತ್ ಒಂದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರು ಫ್ರೀಯಾಗಿ ಸಿಗುತ್ತೆ. ಸೊ ಈ ಕೂಡಲೇ ನೀವು ಅಂಗಡಿಗೆ ಹೋಗಿ 500 ಗ್ರಾಮು ಶ್ರೀಕೃಷ್ಣ ಹಳ್ಳಿ ತುಪ್ಪವನ್ನು ಕೊಂಡ್ಕೊಳ್ಳಿ. 150 ರೂಪಾಯಿ ವರ್ತ್ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರ್ನ ಮನೆಗೆ ತೊಗೊಂಬನ್ನಿ. ಓಕೆನಾ? ಸೊ ಈಗ ಟೇಸ್ಟ್ ಮಾಡಿಬಿಡ್ತೀನಿ. ಓಹೋ, ವೆರಿ ನೈಸ್, ಕ್ರಿಸ್ಪಿಯಾಗಿದೆ. ಬಾಯಿಗೆ ಹಾಕೊಂಡ ತಕ್ಷಣ ಶುಂಠಿ ಘಮ ಘಮ್ಮನ್ ಬರುತ್ತೆ, ನಿಧಾನಕ್ಕೆ ಹಿಂಗಿನ ಘಮ ಬರುತ್ತೆ. ಹೊರಗಡೆ ಇರೋದು ತುಂಬ ಕ್ರಿಸ್ಪಿಯಾಗಿದೆ, ಕರುಮ್ ಕರುಮ್ ಒಂದು ಶಬ್ದ ಬರುತ್ತೆ, ಒಳಗಡೆ ಸಾಫ್ಟಾಗಿದೆ. ಅಲ್ಲೊಂದು ಇಲ್ಲೊಂದು ಕಡಲೆಬೇಳೆ ಎಣ್ಣೆಲಿ ಕರೆದು ಕ್ರಿಸ್ಪಿಯಾಗಿದೆ, ಸಖತ್ ಮಜಾ ಕೊಡುತ್ತೆ. ಉಪ್ಪು ಖಾರ ಪರ್ಫೆಕ್ಟ್ ಆಗಿದೆ. ಸೂಪರ್.